ಮಾತಾಡಾದ್ಮೇಲೆ ಹಿಂದುತ್ವ ನಾಯಕ ಅವನ ಉಗ್ದ ಆಚೆ ಆಟಿ ಸರ್. ನೀವು ಮೈಸೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ, ಅವರು ಬೀದರ್ ಕುಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ನೀವಿಬ್ರು ಬಂದ ಕಾರ್ಯಕರ್ತರಿಗೆ ನೋವಾಗಿದೆ ಸರ್. ಇಲ್ಲಿ ಸರ್ ನಾವು ಎಲ್ಲ ಉಚ್ಚಾಟನೆ ಮಾಡಿಸಿ ಸರ್. ನೀವು ಹೋರಾಟ ಮಾಡಿ ಸರ್. ನಿಮ್ ಜೊತೆ ನಾವು 25 ವರ್ಷದಿಂದ ಕಾರ್ಯಕರ್ತರು ಸರ್. ನಾವು 25 ವರ್ಷದಿಂದ ನಮ್ಮ ಮನೆ ದುಡ್ತಾ ಒಂದ್ ಮಾಡಿದೀವಿ. ಅವ್ನ್ ಯಾವನ ಬಂದ ಅಂದ್ಬಿಟ್ಟು ಉಗ್ದ ಆಚೆ ಆಟಿ ಸರ್. ಎಲ್ಲಾರು ಸೇರ್ಕೊಂಡು ಕೇಂದ್ರ ಗಮನಕ್ಕೆ ತಗೊಂಬನ್ನಿ ಸರ್. ಯಾರು ಸರ್ ಅವರು ಪಾರ್ಟಿಗೆ ಕುಟಿಸ್ತಾವ್ರೆ ಕಾರ್ಯಕರ್ತರು ನೋವು ಸರ್. ಅದು ಸರ್ ನಮ್ ಕಡೆ ಒಂದು ಗಾದೆನೇ ಇದೆ, ಕೂಸನ್ನು ತೊಟ್ಟಲು ಹಾಕಿ ಕುಂಡೆನು ಚಿಕ್ಕ ಹೈಕಮಾಂಡ್ ಮಾಡ್ತಾ ಇದೆಯಾ ಸರ್? ಆತರ ಮಾಡ್ತಾ ಇದೆಯಾ? ವಿಚಾರಣೆ ಮಾಡ್ಬೇಕು, ಅವ್ರನ್ನ ವಿಚಾರಣೆ ಮಾಡ್ಬೇಕು. ಅಲ್ಲಿ ಬಂದಿರೋದು ಅವ್ರು ಹೇಗ ಯಡಿಯೂರಪ್ಪ ಕಷ್ಟಪಟ್ಟು ಪಕ್ಷ ಕಟ್ಟಿರೋದ್ರಿಂದ ಅವ್ರನ್ನ ಏಕವಚನದಲ್ಲಿ ನೀನು ತಾನೋದು ಮಾತಾಡ್ತಾನೆ. ನಮ್ ಜೊತೆಗೆ ಪಾರ್ಟಿಗೆ ಬಂದಿದ್ದೀವಿ ಅಂದ್ರೆ ವಿಜಯೇಂದ್ರ ಅವರಿಂದ ಆ ಜಾರಕಿಹೊಳಿ ಪಾರ್ಟಿ ದುರ್ಚಾಟನೆ ಮಾಡಿ ಕಾಂಗ್ರೆಸ್ ಅವ್ರ ಹತ್ರ ಮುಖ ತೋರ್ಸಕ್ಕಾಗಲ್ಲ. ಆತರ ಪರಿಸ್ಥಿತಿ ನಿರ್ಮಾಣ ಮಾಡಿ ದಯಮಾಡಿ ನಿಮ್ಮ ನೋವು ಅರ್ಥ ಆಗಿದೆ ಅಣ್ಣ, ನಿಮ್ಮ ನೋವು ಅರ್ಥ ಆಗಿದೆ, ನಿಮ್ಮ ನೋವು ಅರ್ಥ ಆಗಿದೆ. ನಿಮ್ ಧ್ವನಿಯಾಗಿ ಕೆಲಸ ಮಾಡ್ತೀವಿ ನಾವು. ಭಾರತ್ ಮಾತಾ ಕಿ ನಿಮ್ ನೋವು ಅರ್ಥ ಆಗಿದೆ. ಕ್ಯಾಮ್ರಾ ಎತ್ಕೊಳ್ಳೋ ಅಲ್ಲಿ.